ನಮಸ್ಕಾರ ವೀಕ್ಷಕರೇ, ನೀವೀಗ ನೋಡ್ತಾ ಇರೋದು ಪ್ಯೂರ್ ಜೇನುತುಪ್ಪವನ್ನು ಹೇಗೆ ಪೆಟ್ಟಿಗೆಯಿಂದ ತೆಗೆಯೋದು ಅಂತ ನೋಡ್ತಿದ್ದೀರಾ. ಇದು ಕಂಪ್ಲೀಟ್ ಫ್ಯಾಮಿಲಿ ಇದೆ. ಈ ಫ್ಯಾಮಿಲಿಯಲ್ಲಿ ತುಂಬ ಒಳ್ಳೆಯ ಸ್ಟ್ರೆಂತ್ ಇದೆ. ಅದಕ್ಕೆ ಸೂಪರ್ ಚೇಂಬರಿಂದ ಮೇಲ್ಗಡೆಯೂ ಕೂಡ ಜೇನುತುಪ್ಪ ಕಟ್ಟಿದೆ. ನೀವು ನೋಡ್ತಾ ಇರ್ಬೋದು. ಇದನ್ನು ತೆಗೆಯೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಜೇನು ಹುಳಗಳನ್ನೊಂದು ಕಚ್ಚೋದಕ್ಕೆ ಬರ್ತಾ ಇದ್ದಾವೆ, ಆದರೂ ಅಷ್ಟೇನು ತೊಂದರೆ ಕೊಡ್ತಿಲ್ಲ. ಆದರೂ ತೆಗೆಯೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಯಾವ ಫ್ರೇಮು ಕೂಡ ಬಾಕ್ಸಿಂದ ಆಚೆ ಬರ್ತಿಲ್ಲ. ಅದಕ್ಕೆ ಫೈನಲಾಗಿ ಏನು ಮಾಡ್ತೀನಿ ಅಂತ ನೀವು ನೋಡ್ತಾ ಇರಿ, ನಿಮಗೆ ತಿಳಿಯುತ್ತೆ. ಎಲ್ಲ ಫ್ರೇಮು ಕೂಡ ಅಂಟ್ಕೊಬಿಟ್ಟಿದ್ದಾವೆ. ಒಂದೊಂದು ಪಕ್ಕ ಜೋಡಿಸಿದರೆ ನಾವು ಇದು 8 ಫ್ರೇಮಿನ ಬಾಕ್ಸ್ ಆಗಿದೆ. ಅವನೊಂದು ಪಕ್ಕ ಜೋಡಿಸಿದರೆ ಎಲ್ಲ ಅಂಟ್ಕೊಳ್ಳುತ್ತೆ. ಅದಕ್ಕೆ ನಾವು ಕಮ್ಮಿ ಫ್ರೇಮ್ ಹಾಕಬೇಕಾಗುತ್ತೆ. ಕಮ್ಮಿ ಫ್ರೇಮ್ ಹಾಕಿದ್ರೆ ಪೆಟ್ಟಿಗೆ ಮೇಲ್ಗಡೆ ಎಲ್ಲ ಕಟ್ಬಿಡುತ್ತೆ. ಅದರಿಂದ 8 ಫ್ರೇಮ್ ಹಾಕಿದ್ರೆ ಈ ಥರ ಅಂಟ್ಕೊಳ್ಳುತ್ತೆ. ಈ ಜೇನುಹುಳಗಳು ತಮಗೋಸ್ಕರ ಮುಂದೆ ಬರುವ ಮಳೆಗಾಲದಲ್ಲಿ ಜೇನುತುಪ್ಪನ ಶೇಖರಣೆ ಮಾಡ್ಕೊಳ್ಳೋಕ್ಕೋಸ್ಕರ ಸೂಪರ್ ಅಂತ ಕಟ್ಕೊಳ್ತವೆ. ಬಟ್ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ನಾನು ಇದನ್ನು ಕೊನೆಗೆ ತೆಗಿಯೋಕ್ಕಾಗದೆ ಬೇರೆ ಒಂದು ಫ್ರೇಮ್ ಸೂಪರ್ ಚೇಂಬರನ್ನು ಇಟ್ಟು ಈ ಸೂಪರ್ ಚೇಂಬರ್ನ ತೆಗೆದು ಇನ್ನೊಂದು ಸೂಪರ್ ಚೇಂಬರ್ನ ಇಡ್ತೀನಿ. ಯಾಕೆ ಅಂತಂದರೆ ಜೇನುಗಳು ತುಂಬ ಡಿಸ್ಟರ್ಬ್ ಮಾಡ್ತಾಯಿದ್ವು, ಕಚ್ಚೋಕ್ಕೆ ಬರ್ತಾಯಿದ್ವು. ಅದಕ್ಕೆ ನನಗೆ ಇದೇ ಬೆಟರ್ ಐಡಿಯಾ ಅನಿಸ್ತು. ಫುಲ್ ಸೂಪರ್ ಚೇಂಬರ್ನ ತೆಗೆದು ಇನ್ನೊಂದು ಸೂಪರ್ ಚೇಂಬರ್ನ ಕೊಡೋದು ಒಳ್ಳೆಯ ಉಪಾಯ ಅನಿಸ್ತು. ಅದರಿಂದ ಹೀಗೆ ಮಾಡಿದೆ. ಇನ್ನು ಈ ಹೊಸ ಸೂಪರ್ ಚೇಂಬರ್ಗೆ ಮತ್ತೆ ಜೇನುತುಪ್ಪನ ಇನ್ನೊಂದು 15ರಿಂದ 20 ದಿನ ಒಳಗಡೆ ಕಟ್ಟುತ್ತೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಇನ್ನೂ ಎಷ್ಟೋ ಜೇನು ಇಲ್ಲೇ ಇದ್ದಾವೆ. ಅದನ್ನು ಗಂಧದ ಕಡ್ಡಿ ತಂದು ಓಡಿಸ್ತಾ ಇದ್ದೀನಿ. ಹೊಗೆ ಕೊಡಬೇಕು. ಹೊಗೆ ಬದಲು ಒಂದು ಗಂಧದ ಕಡ್ಡಿ ಹೊಗೆ ಕೊಟ್ಟರೆ ಸಾಕು. ಸುಮಾರು ನಮಗೆ 2ರಿಂದ 2.5 kg ಅಷ್ಟು ಜೇನುತುಪ್ಪ ಸಿಕ್ಕಿದೆ. ಇದು ಒಂದು ಫ್ರೇಮ್ನಲ್ಲೇ, ಇದು ಒಂದು ಗೂಡಿನಲ್ಲೇ. ಯಾರಿಗಾದರೂ ಬೇಕಾಗಿದ್ದರೆ ಸಂಪರ್ಕಿಸಿ. ಮೈಸೂರಿನಲ್ಲಿ ಜೇನುತುಪ್ಪವನ್ನು ಕೊಡುತ್ತೇನೆ. ಕೆಜಿಗೆ 1000 ರೂಪಾಯಿ ನಿಗದಿ ಮಾಡಿದ್ದೀನಿ. ಹೆಚ್ಚು ಕಮ್ಮಿ ಕೊಡೋಣ. ಹೀಗೆ ಎಲ್ಲ ಹುಳುಗಳನ್ನೆಲ್ಲ ಬಾಕ್ಸ್ಗೆ ಮೂವ್ ಮಾಡ್ತಾಯಿದ್ದೀನಿ. ಹುಳುಗಳೆಲ್ಲ ಮೂವ್ ಆದಮೇಲೆ ಜೇನುತುಪ್ಪದಲ್ಲಿ ಎಷ್ಟು ಹುಳುಗಳು ಸೇರಿಕೊಂಡಿರುತ್ತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು. ನಾವು ಇದನ್ನು ಏನು ಫಿಲ್ಟರ್ ಮಾಡಲ್ಲ, ಏನು ಮಾಡಲ್ಲ. ಇರೋ ಜೇನುತುಪ್ಪವನ್ನು ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಹಿಂಡ್ಕೊಂಡು ಯೂಸ್ ಮಾಡ್ಕೊಳ್ತೀನಿ. ಈ ಸೂಪರ್ ಚೇಂಬರಿಗೆ ನಾನು ಇಷ್ಟು ಜೇನುತುಪ್ಪ ಸಿಕ್ಕಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್.